ಯಲ್ಲಾಪುರ ತಾಲೂಕಿನ ಅರ್ಬೈಲ್ಘಟ್ಟದ ರಾಷ್ಟ್ರೀಯ ಹೆದ್ದಾರಿ 52ರ ಮೂಲೆ ಪಾಲ್ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಗಟಾರಿನಲ್ಲಿ ಸುಮಾರು 22ರಿಂದ 26 ವರ್ಷದ ವಯಸ್ಸಿನ ಯುವಕನ ಮೃತದೇಹ ಪತ್ತೆಯಾಗಿದ್ದು, ಇದು ಕೊಲೆಯಾಗಿರಬಹುದೆಂಬ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಮೃತದೇಹ ನೋಡಿದ ಕುರಿತು ಕೊಡ್ಲಗದ್ದೆ ರವಿ ಸಿದ್ದಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು, ತಾನು ಬಸ್ಸಿನಲ್ಲಿ ಬರುತ್ತಿರುವಾಗ ಗಟಾರದಲ್ಲಿ ಯುವಕನೋರ್ವ ಬಿದ್ದಿರುವುದನ್ನ ಕಂಡು ಬಂದಿದೆ. ಬಸ್ಸಿನಿಂದ ಇಳಿದು ಹೋಗಿ ನೋಡಿದಾಗ ಬಲ ಮಗ್ಗಲು ಬಿದ್ದಿದ್ದು, ಎದೆ ಹೊಟ್ಟೆಯ ಭಾಗದಲ್ಲಿ ಚರ್ಮ ಕಿತ್ತು ಬೆಳ್ಳಗೆ ಆಗಿ ಹೊಟ್ಟೆಯ ಎಡಭಾಗದಲ್ಲಿ 3 ರಕ್ತ ಗಾಯಗಳು ಇದ್ದು, ಯಾವುದೋ ಬೀಸಾಡಿದ ವಸ್ತುವಿನಿಂದ ಹೊಡೆದು ಚುಚ್ಚಿದ ರೀತಿಯಲ್ಲಿ ಕಂಡು ಬಂದಿದ್ದು ಅಲ್ಲದೆ ಮೂಗಿನಿಂದ ರಕ್ತ ಬಂದಿರುವುದು, ಎಡ ಪಕ್ಕೆಲುಬಿನ ಹತ್ತಿರ ಯಾವುದೋ ಬೀಸಾಡಿದ ವಸ್ತುವಿನಿಂದ ಹೊಡೆದ 3 ಗೆರೆ ತರ ಬಾಸುಂಡೆಗಳು ಕಂಡು ಬಂದಿವೆ ಎಂದು ಈತ ದೂರಿನಲ್ಲಿ ತಿಳಿಸಿದ್ದಾನೆ. ಅಪರಿಚಿತ ವ್ಯಕ್ತಿಗೆ ಯಾರೋ ಆರೋಪಿತರು ಆಗಸ್ಟ್ 12ರ ರಾತ್ರಿಯಿಂದ ಆಗಸ್ಟ್ 13ರಂದು ಬೆಳಿಗ್ಗೆ 8:45 ಗಂಟೆಯ ನಡುವಿನ ಅವಧಿಯಲ್ಲಿ ಯಾವುದೋ ಉದ್ದೇಶದಿಂದ ಬೀಸಾಡಿದ ವಸ್ತುವಿನಿಂದ ಹೊಡೆದು ಚುಚ್ಚಿ ಎಲ್ಲಿಯೋ ಕೊಲೆ ಮಾಡಿ ಸಾಕ್ಷಿ ನಾಶ ಮಾಡುವ ಉದ್ದೇಶದಿಂದ ಯಲ್ಲಾಪುರ ತಾಲೂಕಿನ ಮೂಲೆಪಾಲ್ ವ್ಯಾಪ್ತಿಯ ಅರ್ಬೈಲ್ಘಟ್ಟದ ಡಾಂಬರ್ ರಸ್ತೆಯ ಪಕ್ಕದ ನೀರಿನ ಗಟಾರದಲ್ಲಿ ತಂದು ಹಾಕಿರುವ ಸಂಶಯವನ್ನ ಈತ ದೂರಿನಲ್ಲಿ ತಿಳಿಸಿದ್ದಾನೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ.